ಚರಿತ್ರೆಯ ಪುಟಗಳನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿಸುವಾಗ ಜಗತ್ತನ್ನೇ ಗೆದ್ದು ದಿಗ್ವಿಜಯವನ್ನು ಸಾಧಿಸಿ ಬಹುಬೇಗನೆ ಮರೆಯಾಗಿ ಹೋದ ಓರ್ವ ಚಕ್ರಾಧಿಪತಿಯನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಕ್ರಿಸ್ತಪೂರ್ವ 336ರಲ್ಲಿ ತನ್ನ 20ನೇ ವಯಸ್ಸಿಗೆ ಮೆಸಡೋನಿಯಾದ ಸಿಂಹಾಸನವನ್ನೇರಿ ಬಹುಬೇಗನೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ತನ್ನ ಹೆಸರಿಗೆ ಗ್ರೇಟ್ ಎಂಬ ಬಿರುದು ಯಾವಾಗಲೂ ರಾರಾಜಿಸುತ್ತಿರುವ ಹಾಗೆ ಪಡಕೊಂಡ ಆ ಮಹಾಚಕ್ರವರ್ತಿಯೇ ಅಲೆಕ್ಸಾಂಡರ್ ದ ಗ್ರೇಟ್. ತನ್ನ 30ನೇ ವಯಸ್ಸಿಗೆ ಅನೇಕ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಗ್ರೀಸ್ನಿಂದ ಹಿಡಿದು ನಮ್ಮ ಭಾರತ ದೇಶದ ತನಕ ತನ್ನ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಜಗತ್ತನ್ನೇ ಆಳಿದ ಸರ್ವಶ್ರೇಷ್ಠರ ಸಾಲಿಗೆ ತನ್ನ ಹೆಸರು ಸೇರಲ್ಪಡುವ ಹಾಗೆ ಸಾಧಿಸಿದ ಈತನು ನಿಜವಾಗಿಯೂ ಅಲೆಕ್ಸಾಂಡರ್ ದ ಗ್ರೇಟ್ ಅನೇ ಸರಿ. ಆದರೆ ಅಲೆಕ್ಸಾಂಡರ್ ದ ಗ್ರೇಟ್ ತನ್ನ 32ನೇ ವಯಸ್ಸಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ದಿನೇ ದಿನೇ ಆತನ ಆರೋಗ್ಯ ಕ್ಷೀಣಿಸುವುದಕ್ಕೆ ಪ್ರಾರಂಭಿಸಿತು. ಹಾಸಿಗೆಯ ಮೇಲೆ ಜೀವನ್ ಮರಗಳ ನಡುವೆ ಹೋರಾಡುವ ಸ್ಥಿತಿ ಅದಾಗಿತ್ತು. ಮರಣವು ಆತನ ಬಾಗಿಲನ್ನು ತಟ್ಟುತ್ತಿರುವುದು ಆತನಿಗೆ ಮನವರಿಕೆ ಆಯಿತು. ಒಂದು ದಿನ ಅಲೆಕ್ಸಾಂಡರ್ ದ ಗ್ರೇಟ್ ತನ್ನ ಎಲ್ಲ ಸೈನ್ಯಾಧಿಕಾರಿಗಳನ್ನು ಕರೆದು, ನಾನು ಬೇಗನೆ ಲೋಕವನ್ನು ಬಿಟ್ಟು ಹೋಗುತ್ತೇನೆ, ಮರಣವು ನನ್ನ ಬಾಗಿಲನ್ನು ತಟ್ಟುತ್ತಾ ಇದೆ, ಆದ್ದರಿಂದ ನನ್ನ ಕೊನೆಯ 3 ಆಶೆಗಳನ್ನು ನೆರವೇರಿಸಬೇಕೆಂದು ಕೇಳಿದನು. ಮೊದಲನೇದಾಗಿ ನನ್ನ ವೈದ್ಯರೇ ನನ್ನ ಶವಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಬೇಕು. ಎರಡನೆಯದಾಗಿ ನನ್ನ ಶವಪೆಟ್ಟಿಗೆಯನ್ನು ಹೊತ್ತು ಸಮಾಧಿಗೆ ತೆಗೆದುಕೊಂಡು ಹೋಗುವ ಮಾರ್ಗದಲ್ಲಿ ನಾನು ನನ್ನ ಖಜಾನೆಯಲ್ಲಿ ಶೇಖರಿಸಿಟ್ಟಿರುವ ಚಿನ್ನ, ಬೆಳ್ಳಿ, ರತ್ನ, ವೈಡೂರ್ಯಗಳನ್ನು, ಅಮೂಲ್ಯ ರತ್ನಗಳನ್ನು ರಸ್ತೆಯ 2 ಬದಿಗಳಲ್ಲಿಯೂ ಇಡಬೇಕು. ಮೂರನೇದಾಗಿ ನನ್ನ ಕಡೆಯ ಆಸೆ, ನನ್ನ 2 ಕೈಗಳು ಶವಪೆಟ್ಟಿಗೆ ಆಚೆ ಎಲ್ಲರಿಗೂ ಕಾಣಲ್ಪಡುವ ಹಾಗೆ ಇಡಬೇಕು. ಅಲೆಕ್ಸಾಂಡರ್ಗೆ ಪ್ರಿಯನಾದ ಓರ್ವ ಸೈನ್ಯಾಧಿಕಾರಿಯು ಮುಂದೆ ಬಂದು ಆತನ ಕೈ ಹಿಡಿದು ಮುತ್ತುಕ್ಕಿ ತನ್ನ ಎದೆಗೌಚಿಕೊಂಡು, ಖಂಡಿತವಾಗಿ ನಿಮ್ಮ ಆಶೆಯನ್ನು ನೆರವೇರಿಸುತ್ತೇವೆ, ಆದರೆ ಮಹಾಪ್ರಭು, ಈ ನಿಮ್ಮ ವಿಚಿತ್ರವಾದ ಈ ಆಸೆಯ ಕಾರಣವಾದರೂ ಏನು ಎಂಬುದನ್ನು ದಯಮಾಡಿ ಹೇಳಿ ಎಂದು ಭಿನ್ನವಿಸಿದನು. ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಕೊಟ್ಟ ಉತ್ತರವೇನೆಂದರೆ, ನಾನು ನನ್ನ ಈ ಜೀವಿತಾವಧಿಯಲ್ಲಿ ಕಲಿತ ಪಾಠಗಳನ್ನು ಎಲ್ಲರೂ ತಿಳುಕೊಳ್ಳಲಿ ಎಂಬುದು ನನ್ನ ಆಸೆ. ಮೊದಲನೇದಾಗಿ, ಯಾವ ವೈದ್ಯನೂ ನನ್ನ ಕಾಯಿಲೆಯನ್ನು ಸ್ವಸ್ಥ ಮಾಡಲಿಕ್ಕಾಗಲಿಲ್ಲ. ಅವರು ನಿಸ್ಸಹಾಯಕರು, ಒಬ್ಬ ವ್ಯಕ್ತಿಯನ್ನು ಮರಣದ ಸ್ಥಿತಿಯಿಂದ ರಕ್ಷಿಸಲಿಕ್ಕಾಗದವರು. ಆದ್ದರಿಂದ ಈ ಅಮೂಲ್ಯವಾದ ಜೀವಿತವನ್ನು ಜನರು ಲಘುವಾಗಿ ತೆಗೆದುಕೊಳ್ಳಬಾರದೆಂಬುದೇ. ಎರಡನೆಯದಾಗಿ, ರಸ್ತೆ ಬದಿಯಲ್ಲಿ ಇಡಲ್ಪಟ್ಟ ಚಿನ್ನ, ಬೆಳ್ಳಿ, ವೈಡೂರ್ಯಗಳು ಯಾಕೆಂದರೆ ಒಂದು ಲೇಷಷ್ಟಾದರೂ ನಾನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಿಲ್ಲವೆಂಬುದು ಜನರಿಗೆ ಗೊತ್ತಾಗಲಿ ಎಂಬುದೇ. ಮತ್ತು ಕಡೆಯದಾಗಿ, ನನ್ನ ಕೈಗಳು ಶವದ ಪೆಟ್ಟಿಗೆಯ ಆಚೆ ಕಾಣಲ್ಪಡಬೇಕು, ಯಾಕೆಂದರೆ ನಾನು ಈ ಲೋಕಕ್ಕೆ ಬರಿಗೈಯಲ್ಲಿ ಬಂದಿದ್ದೇನೆ ಮತ್ತು ಬರಿಗೈಯಲ್ಲಿ ಈ ಲೋಕದಿಂದ ಹೋಗುತ್ತಿದ್ದೇನೆಂದು ಜನರಿಗೆ ಗೊತ್ತಾಗಲಿ ಎಂಬುದೇ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯರೇ, ನಾವು ನೋಡಿದ ಈ ಚಿತ್ರಣ ಮನುಷ್ಯರಾದ ನಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನಿಸುವಂಥದ್ದಾಗಿದೆ. ಅದೇನೆಂದರೆ, ಮನುಷ್ಯನ ಜೀವಿತದಲ್ಲಿ ಮರಣವೆಂಬುದು ನಿಶ್ಚಯವಾದ ಸಂಗತಿ ಆಗಿದೆ. ಈ ಮರಣಕ್ಕೆ ಯಾವುದೇ ನಿರ್ದಿಷ್ಟವಾದ ಸಮಯವೆನ್ನುವಂಥದ್ದಿಲ್ಲ. ಮಾನವರು ತಿಂಗಳು, ವಾರ, ದಿನ, ಗಳಿಗೆ, ಕಾಲ ಮುಂತಾದದನ್ನು ನೋಡುತ್ತಾರೆ. ಆದರೆ ಮರಣವು ಯಾವುದೇ ಸಮಯವೆಂಬ ನಿರ್ಬಂಧವಿಲ್ಲದೆ ತನ್ನ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಮಾತ್ರವಲ್ಲ, ಮರಣಕ್ಕೆ ಯಾವುದೇ ಭೇದವೆನ್ನುವಂಥದ್ದಿಲ್ಲ. ಮೇಲು ಕೀಳೆಂದಾಗಲಿ, ಚಿಕ್ಕವರು ಬಡವರೆಂದಾಗಲಿ, ಬಣ್ಣ, ಭಾಷೆ, ಬಡವ, ಬಲ್ಲಿದ, ಅಧಿಕಾರ, ಕುಲೀನ, ಆಳು, ಒಡೆಯ, ಬಲಿಷ್ಠ, ಬಲಹೀನ, ಗುರು, ಶಿಷ್ಯ, ಅಧ್ಯಕ್ಷ, ಪ್ರಜೆ ಎಂಬ ಯಾವ ಭೇದವಿಲ್ಲದೆ ಮರಣವು ಕಾರ್ಯಪ್ರವೃತ್ತವಾಗುವಂಥದ್ದಾಗಿದೆ. ಮಾತ್ರವಲ್ಲ, ಈ ಮರಣವನ್ನು ಯಾವುದೇ ರೀತಿಯಲ್ಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅವರು ಒಳ್ಳೆಯ ಕುಟುಂಬದವರಾಗಿರಲಿ, ದಾನ ಧರ್ಮ ಮಾಡುವವರಾಗಿರಲಿ, ಆರೋಗ್ಯವಂತರಾಗಿರಲಿ, ದೃಢಕಾಯರಾಗಿರಲಿ, ವೈದ್ಯನಾಗಿರಲಿ, ಐಶ್ವರ್ಯವಂತನಾಗಿರಲಿ, ಕುಸ್ತುಪಟುವಾಗಿರಲಿ, ಕ್ರೀಡಾಪಟುವಾಗಿರಲಿ, ಧೈರ್ಯಶಾಲಿಯಾಗಿರಲಿ, ಶೂರನಾಗಿರಲಿ, ಹೋರಾಟಗಾರನಾಗಿರಲಿ, ಇವರು ಯಾರಿಗೂ ಮರಣವನ್ನು ತಡೆಹಿಡಿಯಲು ಸಾಧ್ಯವಾಗಿಲ್ಲ. ಮರಣದ ಕುರಿತಾಗಿ ದೇವರ ವಾಕ್ಯವು ವಿಶದವಾಗಿ ತಿಳಿಸುವಂಥದ್ದೇ. ನಾವು ಸಾಯುವವರು ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ ಎಂಬುದಾಗಿ ಸುವಿವರವಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಹಾಗಾದರೆ ಮರಣವು ಸಂಭವಿಸುವುದಕ್ಕೆ ಕಾರಣವಾದರೂ ಏನು? ಮಾನವನ ಬಲಹೀನತೆಯೋ, ರೋಗವೋ, ಬಡತನವೋ, ಇಲ್ಲವೇ ಆಕಸ್ಮಿಕವೋ ಎಂಬ ನಾನಾ ಪ್ರಶ್ನೆಗಳು ನಮಗೆ ಬರಬಹುದು. ಆದರೆ ಮರಣದ ನಿಜವಾದ ಕಾರಣ
ಮಾನವನ ಪಾಪವೇ ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ದೇವರು ಮೊದಲು ಮನುಷ್ಯನನ್ನು ಉಂಟು ಮಾಡಿ ಕೆಲವು ನಿಯಮಗಳನ್ನೊಳಗೊಂಡ ಮೇರೆಯನ್ನು ಹಾಕಿದನು. ಆದರೆ ಮಾನವನು ದೇವರ ಅಪ್ಪಣೆಯನ್ನು ಮೀರಿ ದೇವರಿಗೆ ಅವಿಧೇಯನಾಗಿ ದೇವರ ಸಂಬಂಧವನ್ನು ಕಳಕೊಂಡದ್ದರ ದೆಸೆಯಿಂದ ಪಾಪವು ಮಾನವನಲ್ಲಿ ಪ್ರವೇಶ ಮಾಡಿ ಪಾಪದ ಸಂಬಳವಾದ ಮರಣವನ್ನು ಅನುಭವಿಸಬೇಕಾಗಿ ಬಂತು. ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಹೀಗೆ ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಮಾತ್ರವಲ್ಲ, ದೇವರ ವಾಕ್ಯವು ಮತ್ತೂ ಸ್ಪಷ್ಟೀಕರಿಸುವುದೇನೆಂದರೆ, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ಈ ಕಾರಣದಿಂದ ಮಾನವನು ಅಶಕ್ತನು, ಭಕ್ತಿಹೀನನು, ಪಾಪಿಯು, ದೇವರ ಕೋಪಕ್ಕೆ ಮತ್ತು ತೀರ್ಪಿಗೆ ಗುರಿಯಾಗಿದ್ದಾನೆಂದು ಸತ್ಯವೇದವು ಪರಿಷ್ಕಾರವಾಗಿ ತಿಳಿಸುತ್ತದೆ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯರೇ, ಪಾಪದ ದೆಸೆಯಿಂದ ಮರಣವೆಂಬ ಶಾಪಕ್ಕೆ ಗುರಿಯಾದ ಮಾನವನು ಶಾಶ್ವತವಾಗಿ ದೇವರಿಂದ ದೂರವಾಗಿ ನರಕಕ್ಕೆ ಹೋಗಬಾರದೆಂಬ ಉದ್ದೇಶದಿಂದ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಆತನಾದರೂ ದೇವಸ್ವರೂಪನಾಗಿದ್ದರೂ ತನ್ನನ್ನು ತಾನು ಬರಿದು ಮಾಡಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಂಡನು. ಆತನ ಈ ಕಾರ್ಯದ ಮುಖಾಂತರ ಮಾನವನು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುವ ಸೌಭಾಗ್ಯವನ್ನು ಏರ್ಪಡಿಸಿಕೊಟ್ಟನು. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯರೇ, ಪಶ್ಚಾತ್ತಾಪದ ಹೃದಯದಿಂದ ನಮ್ಮ ಪಾಪಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟನು ಎಂದು ನಂಬಿಕೆ ಮುಖಾಂತರ ಆತನ ಬಳಿಗೆ ಬರುವಾಗ ಆತನು ಶಾಶ್ವತವಾದ ಪ್ರೀತಿಗೆ ಪಾತ್ರರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ದಿಸೆಯಲ್ಲಿ ಸಾಗುವಂತೆ ಕರ್ತನು ತಾನೇ ಸಹಾಯಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ದೇವರೇ, ಈ ಬಾನುಲಿ ಸಂದೇಶವನ್ನು ಕೇಳುತ್ತಿರುವ ಪ್ರಿಯರು, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳುವ ಹಾಗೆ ಸಹಾಯಿಸು. ನಮ್ಮ ದಿನಗಳು ಮಗ್ಗದ ಲಾಳಿಗಿಂತ ವೇಗವಾಗಿ ನಿರೀಕ್ಷೆಯಿಲ್ಲದೆ ಕಳೆದು ಹೋಗುತ್ತವೆ ಎಂಬುದು ಮನದಟ್ಟಾಗುವ ಹಾಗೆ ಸಹಾಯಿಸು. ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ಮೂಲಕ ಸಿದ್ಧವಾಗಿರುವ ರಕ್ಷಣಾ ಕಾರ್ಯವನ್ನು ಕಂಡುಕೊಳ್ಳುವ ಹಾಗೆ ಸಹಾಯಿಸು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.